ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಏನಂತಂದರೆ ಟೊಮೆಟೊ ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೀವಿ. ಅದಕ್ಕೆ ಏನೇನು ಬೇಕು ಅಂತ ಎಲ್ಲ ನೋಡ್ಕೊಳ್ಳೋಣ ಬನ್ನಿ. ಫಸ್ಟಿಗೆ ಟೊಮೆಟೊ, ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಕೊಬ್ಬರಿ, ಈರುಳ್ಳಿ ಮತ್ತು ಆಯಿಲು. ಇದು ಫ್ರೈ ಮಾಡ್ಕೊಳ್ಳೋಕ್ಕೆ ಮತ್ತು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಮೆಂತ್ಯ, ಮೆಣಸು, ಗಸಗಸೆ, ಕಡಲೆಬೇಳೆ ಇಷ್ಟೇ ಬೇಕಾಗಿರೋದು. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ಸ್ಟವ್ ಹಚ್ಕೋಬೇಕು. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಅದು ಫ್ರೈ ಮಾಡ್ಕೊಳ್ಳೋಕ್ಕಷ್ಟೇ, ಜಾಸ್ತಿ ಏನು ಬೇಕಾಗಿರಲ್ಲ. ಫಸ್ಟಿಗೆ ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಬ್ರೌನಾಗಿ ಏನು ಬೇಡ, ಲೈಟಾಗಿ ಫ್ರೈ ಆದ್ರೂ ಚೆನ್ನಾಗೇ ಇರುತ್ತೆ. ಅದಕ್ಕೀಗ ನಾವು ಇಂಗ್ರೀಡಿಯೆಂಟ್ಸ್ ತೊಗೊಂಡಿರೋದನ್ನು ಆ್ಯಡ್ ಮಾಡೋಣ. ಜೀರಿಗೆ, ಮೆಂತ್ಯ, ಮೆಣಸು ಮತ್ತು ಗಸಗಸೆ, ಕಡಲೆಬೇಳೆ ಬಂದು ಟೇಸ್ಟಿಗೋಸ್ಕರ ಹಾಕ್ಕೋತಾ ಇದ್ದೀವಿ, ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ಈಗ ಬೇಗ ಒಂದು 5 ನಿಮಿಷದಲ್ಲಿ ಆಗೋವಂಥ ರೆಸಿಪಿ, ಯಾರು ಬೇಕಾದರೂ ಟ್ರೈ ಮಾಡ್ಬೋದು, ಟೇಸ್ಟ್ಗೇನು ಮೋಸ ಇಲ್ಲ. ಮತ್ತು ಈಗ ಇದಕ್ಕೆ ಟೊಮೆಟೊ ಆ್ಯಡ್ ಮಾಡ್ಕೊಳ್ಳೋಣ ಮತ್ತು ಚೆನ್ನಾಗಿ ಫ್ರೈ ಮಾಡೋಣ. ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಚೆನ್ನಾಗಿ ಫ್ರೈ ಆಗಬೇಕು. ಫಸ್ಟು ಸ್ವಲ್ಪ ಮೆಲ್ಟ್ ಆಗಬೇಕು ಟೊಮೆಟೊ ಎಲ್ಲನೂ. ಮತ್ತು ಮಿಕ್ಸಿಗೆ ಈಗ ಸ್ವಲ್ಪ ಕೊಬ್ಬರಿ ಚೆನ್ನಾಗಿ ಹೊಡ್ಕೊಳ್ಳೋಣ. ಫಸ್ಟೇ ಕೊಬ್ಬರಿನ ನುಣ್ಣಗಾದಮೇಲೆ ಮಿಕ್ಸಿಗೆ ಅದನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೆ. ಈಗ ಇದು ಆರಿದೆ, ಮಿಕ್ಸಿಗೆ ಹಾಕ್ಕೋತಾ ಇದ್ದೀವಿ. ಎಲ್ಲ ನೀಟಾಗಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಿದಾದಮೇಲೆ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ. ಸ್ವಲ್ಪ ಎಣ್ಣೆ, 1 ಟೇಬಲ್ ಸ್ಪೂನ್ ಅಷ್ಟೇ. ಸಾಸಿವೆ ಚೆನ್ನಾಗಿ ಚಿಟ ಅನ್ನಲಿ. ಚಿಟ ಅನ್ನಲಿಲ್ಲ ಅಂದರೆ ಹೊಟ್ಟೆ ನೋವು ಬರುತ್ತೆ ಅಂತ ಹೇಳ್ತಾರೆ. ಸಾಸಿವೆ ಯಾವತ್ತು ಚೆನ್ನಾಗಿ ಚಿಟ ಅನ್ನಬೇಕು. ಅದಾದಮೇಲೆ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕೋಣ. ಮತ್ತು ದಪ್ಪ ಕಟ್ ಮಾಡ್ಕೊಂಡಿರೋ ಒಂದು ಆನಿಯನ್ನು, ಅದು ಒಗ್ಗರಣೆಗೆ ಚೆನ್ನಾಗಿ ಸಿಗುತ್ತೆ ಬಾಯಿಗೆ ಅನ್ನದ ಜೊತೆ ತಿನ್ನುವಾಗ, ಅದಕ್ಕೋಸ್ಕರ ಸ್ವಲ್ಪ ದಪ್ಪ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ. ಈಗ ರುಬ್ಬಿರೋ ಮಸಾಲೆ ಎಲ್ಲ ಹಾಕಿದ್ದೀನಿ. ಈಗ ನೋಡ್ಕೊಳ್ಳಿ, ನಿಮ್ಗೆ ಗಟ್ಟಿ ಬೇಕು ಅಂದರೆ ಗಟ್ಟಿ ಸ್ವಲ್ಪ ಇಟ್ಕೊಳ್ಳಿ, ಇಲ್ಲ ಇನ್ನೂ ಸ್ವಲ್ಪ ತೆಳುವಾಗಿ ಮಾಡ್ಕೊತೀನಿ ಅಂದರೆ ಇನ್ನು ಸ್ವಲ್ಪ ನೀರು ಹಾಕೋಬೋದು. ನಾನು ಸ್ವಲ್ಪ ಗಟ್ಟಿಯಾಗಿ ಇರಲಿ ಅಂದ್ಬಿಟ್ಟು, ಸ್ವಲ್ಪ ಚಟ್ನಿ ಟೈಪ್ ಇರಲಿ ಅಂದ್ಬಿಟ್ಟು ಈ ಥಿಕ್ನೆಸ್ನ ಯೂಸ್ ಮಾಡಿದ್ದೀನಿ. ಸಾರಿ ಗಾಯ್ಸ್, ಇದನ್ನು ನಾನು ಸಾಲ್ಟ್ ಹಾಕೋದೇ ಹೇಳೋದು ಮರ್ತ್ಬಿಟ್ಟಿದ್ದೀನಿ. ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಅಷ್ಟೇ. ಈಗ ರೆಡಿ ಇದೆ. ಇದು ಬಿಸಿ ಅನ್ನದ ಜೊತೆ ತಿನ್ನಿ. ಥ್ಯಾಂಕ್ ಯು ಸೋ ಮಚ್.